ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ? ನಮ್ಮ ಬಮೂಲ್ ಒಕ್ಕೂಟದಿಂದ ಟ್ರಸ್ಟ್ನಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ಯಾರು ಹಾಲು ಉತ್ಪಾದಕರ ಮಕ್ಕಳಿದ್ದಾರೆ ಅವರಿಗೆ ಪ್ರೋತ್ಸಾಹ ಧನವನ್ನು ಇವತ್ತು ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಟ್ರಸ್ಟ್ನಿಂದ ಸುಮಾರು ಪ್ರತಿ ವರ್ಷ 20 ಕೋಟಿ ರೂಪಾಯಿಯಷ್ಟು ಹಣವನ್ನು ರೈತರ ಕಲ್ಯಾಣ ಯೋಜನೆ ಅಂತೇಳಿ ಮಾಡಿ ವಿವಿಧ ರೀತಿಯಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಇವಾಗ ಸಿಲಿಂಡರ್ ದರ, ವಿದ್ಯುತ್ ದರ ಎಲ್ಲವೂ ಕೂಡ ಏರಿಕೆ ಆಗಿದೆ ಸರ್. ಕಮರ್ಷಿಯಲ್ ಸಿಲಿಂಡರ್ ದರ 900 ರೂಪಾಯಿ ಏರಿಕೆ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು. ನೀವು ನನ್ನನ್ನು ಕೇಳೋ ಬದಲು ಕೇಂದ್ರ ಸರ್ಕಾರದವ್ರನ್ನ ಅಲ್ಲಿಯ ಪ್ರತಿನಿಧಿಗಳನ್ನ ಕೇಳಿದ್ರೆ ಒಳ್ಳೆಯದು. ಎಲೆಕ್ಷನ್ ಆದಮೇಲೆ ದರ ಏರಿಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನೀವು ಈ ಭಾಗದ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರನ್ನ ಕೇಳಿದ್ರೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತಗೋತದೆ ಅದ್ರ ಬಗ್ಗೆ ಅವರನ್ನು ಕೇಳಿದ್ರೆ ಅವರು ಸ್ಪಷ್ಟ ಉತ್ತರ ಕೊಡ್ತಾರೆ. 4ನೇ ತಾರೀಕು ಕೌಂಟಿಂಗ್ ಆಗ್ತಾ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್? ಒಳ್ಳೆಯ ಉತ್ತಮ ಫಲಿತಾಂಶವನ್ನು ನಾವು ರಾಜ್ಯದಲ್ಲಿ ನಿರೀಕ್ಷೆ ಮಾಡ್ತೇವೆ. 2 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಹೊರ ರಾಜ್ಯಗಳಲ್ಲೂ ಕೂಡ ಕೇರಳ ಮತ್ತು ತಮಿಳುನಾಡಿನಲ್ಲಿ 2 ಕಡೆ ನಮ್ಮ ಪಕ್ಷ ಮತ್ತು ನಮ್ಮ ಒಕ್ಕೂಟ ಜಯಬೇರಿಗಳು ಬಳಸ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವೇನಾರ ನನಗೆ ಮಾಹಿತಿ ಇದ್ದರೆ ಹೇಳಿ. ಸರ್ ಹೇಳ್ತಾರೆ 15ನೇ ತಾರೀಕು ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ಅವರು ಶಾಸಕರಿದ್ದಾರೆ, ಅವರು ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಮೊದಲೇನು ಹೋಯ್ತಾ ಇಲ್ಲಪ್ಪ. ನಾನು 15 ವರ್ಷದಿಂದ ಜೊತೆಯಲ್ಲಿ ಹೋಯ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಯಾವಾಗಲೂ ನಾನು ಓಡಾಡೋದು ನಿಮಗೂ ಗೊತ್ತು, ನನಗೂ ಗೊತ್ತು. ನಾನೇನು ಹೊಸ್ದಾಗೇನು ದೆಹಲಿಗೆ ಅಪರೂಪಕ್ಕೆ ಏನೋ ಹೋಗ್ತಾ ಇಲ್ಲ, ಹೋಯ್ತಾ ಇರ್ತೀನಿ. ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ. ಸಿಎಂ ಬದಲಾವಣೆ ಇಲ್ಲ ಅಂತ ಖರ್ಗೆ ಅವರು ಹೇಳಿದ್ರು.